ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 4ರಿಂದ 8ರವರೆಗೆ ಅಂಕಲಗಿಯ ಜಾತ್ರೆ ಶಾಂತಿ ಸಭೆ ನಡೆಸಿದ ಪೊಲೀಸ್ ಇಲಾಖೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಶ್ರೀ ಕ್ಷೇತ್ರ ಅಂಕಲಗಿಯ ಶ್ರೀ ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವ ಹಾಗೂ ಭವ್ಯ ದನಗಳ ಜಾತ್ರೆ ಇದೇ ತಿಂಗಳ 4ರಿಂದ 8ರವರೆಗೆ ಜರುಗಲಿದ್ದು, ಈ ಪ್ರಯುಕ್ತವಾಗಿ ಇವತ್ತು ಅಂಕಲಗಿಯ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ ಮಾಡಲಾಗಿದೆ. ರೆಡಿ ಮಾಡ್ತಾ ಇದೀವಿ. ಏನು ಜಾತ್ರೆ ವಹಿಸಬೇಕು, ಹೆಣ್ಮಕ್ಳಂದ್ರೆ ಸಾಕಷ್ಟು ಜಾತ್ರೆ ಒಳಗಡೆ ಜನದಟ್ಟಣೆ ಸಾಕ್ತಿರ್ತವೆ. ಹೆಣ್ಮಕ್ಳು ಹೋಗ್ಬೇಕಾದ್ರೆ ವಯಸ್ಸಾದವ್ರಿಗೆ ಟಾರ್ಗೆಟ್ ಮಾಡ್ತಿರ್ತಾರೆ. ಯಾರೋ ಇಲ್ಲಿ ಬರ್ತಕ್ಕಂಥವ್ರನ್ನ ಬೇರೆ ಎಲ್ಲಿಂದ ಬಂದು ಈ ಅಫೆನ್ಸ್ ಮಾಡುವಂಥ ಸಾಧ್ಯತೆ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಾಗ ಈ ಒಂದು ಕಳ್ಳರಿಗೆ ಮತ್ತು ರಾಬರಿ ಮಾಡೋರಿಗೆ, ಚೈನ್ ಸ್ನ್ಯಾಚಿಂಗ್ ಮಾಡೋರಿಗೆ, ಪಿಕ್ ಪಾಕೆಟ್ ಮಾಡೋರಿಗೆ ಒಂದು ಅಪಾಯ ಆಗುತ್ತೆ. ಅವ್ರಿಗೂ ಕೂಡ ಒಂದೇನಿರ್ತದೆ, ಇದೊಂದು ಅವಕಾಶ ಇರುತ್ತೆ. ಸಾಕಷ್ಟು ಜನ ಸೇರಿದಾಗ ಅವ್ರಿಗೆ ಅಟೆನ್ಷನ್ ಡೈವರ್ಷನ್ ಮಾಡ್ತಿರ್ತಾರೆ. ಆ ಕಡೆ ಒಂದೇನೋ ಜನ ಏನೋ ಒಂದು ಕಡೆ ಲಕ್ಷ್ಯ ಇರ್ತದೆ ಅವ್ರದ್ದು. ಅವಾಗ ಅವ್ರಿಗೂ ಮಾಡೋದಾಗಿರ್ಬೋದು, ಗೋಲ್ಡನ್ನ ಇದು ಚೈನ್ ಸ್ನ್ಯಾಚಿಂಗ್ ಮಾಡೋದಾಗಿರ್ಬೋದು, ಸಾಕಷ್ಟು ಅಫೆನ್ಸ್ಗಳು ಆಗ್ತಾ ಇರ್ತವೆ. ಜನ ಸೇರಿದಾಗ ನಾವೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನೀವೆಲ್ಲ ಲೋಕಲ್ ಇರ್ತೀವಿ, ನಾವೆಲ್ಲ ಓಡಾಡ್ತಾ ಇರ್ತೀವಿ. ಯಾರಾದರೂ ಹೊಸರು ಕೊಂಡು ಯಾರೋ ಆ ಥರ ಒಂದು ಬಿಹೇವಿಯರ್ ಯಾರಾದರೂ ಕಂಡಾಗ ತಕ್ಷಣ ನಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿ, ನಮ್ಮ ಫೋನ್ ನಂಬರ್ ಆಲ್ಮೋಸ್ಟ್ ಹೇಳ್ಕೊಂಡ್ರೆ ನಾವು ಪ್ರಕಟಣೆ ಎಲ್ಲ ಕೊಟ್ಟಿರ್ತೀವಿ. ಪೊಲೀಸ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಬಂದೋಬಸ್ತ್ ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ಶ್ರೀ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು, ಡಾಕ್ಟರ್ ಅಮರ ಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಊರಿನ ಹಿರಿಯರು ಹಾಗೂ ಪೊಲೀಸ್ ಅಧಿಕಾರಿಯ ಯಮನಪ್ಪ ಮಾಂಗ ಪಿಎಸ್ಐ ಸರ್, ಅಂಕಲಗಿ ಪೊಲೀಸ್ ಠಾಣೆ ಎಎಸ್ಐ ಎಆರ್ ಜಾಧವ್ ಹಾಗೂ ಶ್ರೀಶೈಲ್ ಬಸವರಾಜ್ ಮಾಂಗಿ ಬೀಟ್ ಪೊಲೀಸ್ ಸಿಬ್ಬಂದಿ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.